ಇನ್ನು 4 ದಿವಸಕ್ಕೆ ಕೋರ್ಟಲ್ಲಿ ಹಿಯರಿಂಗ್ ಇದೆ. ಅವಳನ್ನ ಕೋರ್ಟ್ ಕರ್ಕೊಂಡು ಬಾ. ನಾನು ಹರಿ ಚೆನ್ನಾಗೇ ಇದ್ದೀವಿ. ಹರಿ ಏನು ಡಿವೋರ್ಸ್ ಕೊಡ್ತೀನಿ ಅಂತ ಯೋಚನೆ ಮಾಡಲ್ಲ. ಸದ್ಯ ಈ ವಿಚಾರದಲ್ಲಿ ಅವ್ರವ್ರ ಅಣ್ಣನ ಹಾಗಲ್ಲ, ಸೆರಕಂಡ್ ಕೂಡಲೇ ಜೊಲ್ ಸುರ್ಸಕ್ಕೆ. ಅಣ್ಣ ಹಾಗೇನಾ? ಗೊತ್ತಿಲ್ವಾ ಮಂಜರಿ? ಓ ಓ ಓ ಓ ಓ ಓ ಇದು ಕತೆ. ಆದ್ರೆ ಸಾವಿತ್ರಿ ಅವ್ರಿಗೇನು ಪ್ರಾಬ್ಲಮ್ ಇಲ್ವೇ? ಬಹಳ ಕೋಪರೇಟ್ ಮಾಡ್ತಾ ಇದ್ದಾರಂತೆ. ಪಾಪ ಸಾವಿತ್ರಿ. ನೀನೊಬ್ಬ ಬಾಕಿ ಇದ್ದೆ, ಅವಳು ಪಾಪ. ಏನೇ ಆದರೂ ಅಣ್ಣ ಡಿವೋರ್ಸ್ ಹಾಕೊಡ್ಬೇಕು. ಯಾಕೆ ಏನು ಅಂತ ನಾವು ಕೇಳಕ್ಕಾಗ? ಅಣ್ಣಂಗೆ ಸಾವಿತ್ರಿಗಿಂತ ಹೆಂಡತಿ ಬೇಕು. ಕೆಲವರಿಗೆ ತಂಗಳನ್ನಕ್ಕೂ ಗತಿ ಇರಲ್ಲ. ಇನ್ನು ಕೆಲವರು ಹೋಳಿಗೆನೂ ಕಸಕ್ಕೆ ಎಸಿತಾರೆ. ಏನೇನಾಗ್ತಾ ಇದೆ, ಏನಾಗುತ್ತೆ ಒಂದು ಅರ್ಥ ಆಗ್ತಾ ಇಲ್ಲ. ಅಮೃತ ಈ ಮನೆಗೆ ಬಂದ್ಲು ಸಂತೋಷ ಪಡೋದಾ, ನೀನು ಮನೆಯಿಂದ ಹೋಗ್ತಾ ಇದ್ಯಾ ಅಂತ ದುಃಖ ಪಡೋದಾ ಗೊತ್ತಾಗ್ತಾ ಇಲ್ಲ. ನಾನು ಈ ಮನೇಲಿ ಇರಲ್ಲ ಅಂತ ಯಾರಮ್ಮ ಹೇಳಿದ್ದು? ನರ್ಮದಾ ಅಕ್ಕ ಈ ಮನೇಲಿಲ್ವಾ? ಎಲ್ಲಾದ್ರೂ ಚೆನ್ನಾಗಿರೋ ನೀನು. ನಾನು ಇಲ್ಲಿಗಿಂತ ಚೆನ್ನಾಗಿರೋಕ್ ಸಾಧ್ಯನಾ ಅಮ್ಮ? ಎಲ್ಲ ಮುಗೀತು, ಆದ್ರೆ ಬೇಜಾರಿಲ್ಲ. ಏನು ಅರ್ಹತೆನೇ ಇಲ್ಲದೆ ಇರೋಳ್ಗೆ ಇಷ್ಟು ದಿನ ಸುಖ ಸಂತೋಷ ಎಲ್ಲ ಸಿಕ್ಕಿದೆ, ಅಷ್ಟು ಸಾಕಮ್ಮ. ಆಕ್ಚುಲಿ ಅವತ್ತು ನೀವು ನನ್ನನ್ನು ಹಾಸ್ಪಿಟ್ಲಲ್ಲಿ ನೋಡಿದ್ರಲ್ಲ, ಆಗಲೇ ಜೋರಾಗಿ ನನ್ನನ್ನು ಕರೆದು ಬಿಟ್ಟಿದ್ದಿದ್ರೆ ಇವತ್ತು ಕಥೆನೇ ಬೇರೆ ಆಗಿರೋದು. ಏನಾಗಿರ್ತಿತ್ತು? ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡು ಸೇರ್ಕೋತಿದ್ರಾ? ಅವತ್ತೇ ನಿನ್ನನ್ನು ಹೊತ್ಕೊಂಡು ಹೋಗ್ಬಿಡ್ತಿದ್ದೆ. ಕೂಗ್ತೀರಾ? ಅಣ್ಣ ನಿನ್ನನ್ನು ಚೆನ್ನಾಗಿ ನೋಡ್ಕೊಳ್ತಾ ಇಲ್ಲ ಅಂದೆ. ಸುಳ್ಳ ಸುಳ್ಳ? ಬೇಕಾದ್ರೆ ನೋಡು, ನನಗೆ ಒಂದೇ ಒಂದು ಚಾನ್ಸ್ ಕೊಡು. ನಿನ್ನನ್ನು ಹೇಗೆ ನೋಡ್ಕೊಳ್ತೀನಿ ಅಂತ ನಿನಗೆ ಗೊತ್ತಾಗುತ್ತೆ. ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡ ನೀನು. ನಾನು ಇದನ್ನೆಲ್ಲ ಅಮ್ಮಂಗೆ ಹೇಳ್ಬೇಕಾಗುತ್ತೆ. ಅಮ್ಮ ಅಮ್ಮ, ಈ ಮನೆಯಲ್ಲಿ ಅವರಿಗೆ 108 ಸಮಸ್ಯೆಗಳಿದೆ. ನಿನ್ನ ಸಹಾಯಕ್ಕೆ ಯಾರೂ ಬರೋದಿಲ್ಲ. ನನಗೆ ಚಾನ್ಸ್ ಕೊಡು, ನಾನು ನೋಡ್ಕೊಳ್ತೀನಿ. ನೀವ್ ನನಗೆ ಡೈವರ್ಸ್ ಕೊಡ್ತಿದ್ದೀರಾ ಅಂತ ನನಗೆ ನಿಮ್ ಬಗ್ಗೆ ಆಗ್ಲಿ ಬೇಜಾರಾಗ್ಲಿ ಇಲ್ಲ ರೀ. ಈ ಮನೆಗೆ ಸೊಸೆ ಆಗಿದ್ದು, ನಿಮಗ್ ಹೆಂಡತಿ ಆಗಿದ್ದು ನನ್ನ ಅದೃಷ್ಟ. ಆ ಅದೃಷ್ಟ ನನಗಿದ್ದಿದ್ದು ಬರೀ 1 ವರ್ಷ ಅಷ್ಟೆ. ಮರಳಿ ಮಣ್ಣಿಗೆ ಅಂತ ಸೀತಾಪುರಕ್ಕೆ ಹೊರಟೋಗ್ತೀನಿ. ಆದ್ರೆ ನಿಮ್ಗೆ ಯಾವತ್ತೇ ಯಾವುದೇ ಅವಶ್ಯಕತೆ ಇದ್ರು ನಾನು ಬರ್ತೀನಿ. ಇದು ಅನ್ನೋ ಅಧಿಕಾರದಿಂದ ಅಲ್ಲ, ದಾಸಿ ಅನ್ನೋ ಕೃತಜ್ಞತೆಯಿಂದ. ದಯವಿಟ್ಟು ನನ್ನ ದ್ವೇಷಿಸಿ. ಸಾವಿತ್ರಿ, ನೀನು ಮನಸ್ಸು ಸಮಾಧಾನಕ್ಕೋಸ್ಕರ ದೈವತ್ಸಾದ್ರೂ ಅವರೇ ನನ್ನ ಗಂಡ ಅಂತ ಹೇಳ್ಬೋದಮ್ಮ. ಅದರಿಂದ ಏನೇ ಪ್ರಯೋಜನ ಆಗ್ಲಿ ಅಂತ ಇಟ್ಕೊಳ್ಳೋ ಸಂಬಂಧನ ಅಮ್ಮ ಗಂಡ ಹೆಂಡತಿ ಅನ್ನೋದು? ಕಾಯ ವಾಚ ಇಲ್ಲದೆ ಇದ್ರೆ ಏನಮ್ಮ? ಮನಸ್ಸ ಯಾವತ್ತೂ ಅವ್ರ ಹೆಂಡ್ತಿನೇ.